ನನ್ನ ಮಗುವೇ, ನೀವು ಈಗ ಒತ್ತಡವನ್ನು ಅನುಭವಿಸುತ್ತಿದ್ದೀರಾ. ಇದು ಕೂಡ ತಾತ್ಕಾಲಿಕ. ಬೇಗನೆ ಅದು ಕಡಿಮೆಯಾಗುತ್ತದೆ. ಈ ಕಾಲವು ನಿಮಗೆ ಒಂದು ಪಾಠವನ್ನು ಕಲಿಸುವ ಅವಧಿ. ಹಣಕ್ಕಿಂತಲೂ ಮನುಷ್ಯರ ಬೆಲೆ ಹೆಚ್ಚು ಎಂಬುದನ್ನು ನೀವು ಅರಿಯಲು, ನಿಮ್ಮ ಕಷ್ಟದಲ್ಲಿ ನಿಮಗೆ ನಿಜವಾಗಿಯೂ ಬೆಂಬಲ ನೀಡುತ್ತಿರುವವರು ಯಾರು ಎಂದು ತಿಳಿದುಕೊಳ್ಳುವಿರಿ. ಇಂತಹ ಸಂದರ್ಭದಲ್ಲಿ ನಿಮ್ಮೊಂದಿಗಿರುವವರು ಸಾಮಾನ್ಯರಲ್ಲ, ಅವರನ್ನು ದೇವರೇ ಕಳುಹಿಸಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು. ಆದ್ದರಿಂದ ಅವರನ್ನು ಎಂದಿಗೂ ನೋಯಿಸಬಾರದು. ಮಗು, ಇದು ಒತ್ತಡದ ಸಮಯವಾದರೂ ಇದು ನಿಮ್ಮಿಂದ ನಿಮ್ಮ ಜೀವನಕ್ಕೆ ಮಹತ್ವದ ಪಾಠವನ್ನು ಕಲಿಸುವ ಹಂತವಾಗಿದೆ. ನೀವು ಜೀವನದಲ್ಲಿ ತಡವಾಗಿದೆ, ಅವಕಾಶಗಳು ತಪ್ಪಿಹೋಗಿವೆ ಎಂದುಕೊಳ್ಳಬೇಡಿ. ಆದರೆ ನಿಜವಾಗಿ ತಡವಾಗಿರುವುದು ಏನೂ ಇಲ್ಲ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾದ ಸಮಯಕ್ಕೆ ಸರಿಯಾಗಿ ನಡೆಯುತ್ತಿದೆ. ಅತಿಯಾಗಿ ಆಲೋಚಿಸುವ ಅಭ್ಯಾಸವನ್ನು ನೀನು ಬಿಟ್ಟುಬಿಡಬೇಕು. ಅದು ನಿನ್ನ ಆರೋಗ್ಯಕ್ಕೆ ಹಾನಿಯನ್ನು ಮಾಡುತ್ತದೆ. ಆದ್ದರಿಂದ ಈಗ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ನೀವು ಬಯಸಿರುವ ಅಥವಾ ನಿರೀಕ್ಷಿಸಿರುವುದು ಎಲ್ಲವೂ ಸಮಯ ಬಂದಾಗ ನಿಮಗೆ ತಲುಪುತ್ತದೆ. ಮಗು, ನಿಸ್ವಾರ್ಥ ಪ್ರಾರ್ಥನೆ ದೇವರಿಗೆ ಬಹಳ ಪ್ರಿಯ. ಅಂದರೆ ಸ್ವಾರ್ಥವಿಲ್ಲದೆ, ನಿರೀಕ್ಷೆಯಿಲ್ಲದೆ ಮಾಡಿದ ಪ್ರಾರ್ಥನೆ ಹೆಚ್ಚು ಪರಿಣಾಮಕಾರಿಯಾಗುವುದು. ಪ್ರಾರ್ಥನೆ ಮಾಡುವ ಸರಿಯಾದ ಮಾರ್ಗವೆಂದರೆ ನಮ್ಮ ಆತ್ಮೀಯರಿಗಷ್ಟೇ ಅಲ್ಲ, ಅಪರಿಚಿತರಿಗಾಗಿಯೂ ಸಹ ಪ್ರಾರ್ಥಿಸುವುದು. ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಕುಟುಂಬ, ಸ್ನೇಹಿತರು ಅಥವಾ ತಮ್ಮ ಸಮಸ್ಯೆಗಳಿಗಾಗಿ ಮಾತ್ರ ನನ್ನ ಬಳಿ ಪ್ರಾರ್ಥಿಸುತ್ತಾರೆ. ಆದರೆ ನಾವು ನಮಗೆ ಪರಿಚಯವಿಲ್ಲದವರಿಗಾಗಿಯೂ ಸಹಾಯ ಕೇಳಿದಾಗ ದೇವರು ಅದನ್ನು ಸಂತೋಷದಿಂದ ಸ್ವೀಕರಿಸಿ ನೆರವೇರಿಸುತ್ತಾನೆ. ಏಕೆಂದರೆ ಅದು ನಿಸ್ವಾರ್ಥ ಪ್ರೀತಿ ಮತ್ತು ಕರುಣೆಯಿಂದ ತುಂಬಿರುತ್ತದೆ. ಹಾಗಾಗಿ ನೀವು ಸ್ವಾರ್ಥವಿಲ್ಲದೆ ಇತರರಿಗಾಗಿ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರೆ ಅದು ನನ್ನ ಕಣ್ಣಿನಲ್ಲಿ ಅತ್ಯಂತ ಶುದ್ಧ ಹಾಗೂ ಪರಿಣಾಮಕಾರಿ ಪ್ರಾರ್ಥನೆಯಾಗಿರುತ್ತದೆ. ಮಗು, ನಿಮ್ಮ ಜೀವನದಲ್ಲಿ ಹಲವಾರು ತಪ್ಪು ತಿಳುವಳಿಕೆಗಳು ಮತ್ತು ಘರ್ಷಣೆಗಳು ಉಂಟಾಗುವುದಕ್ಕೆ ಮುಖ್ಯ ಕಾರಣ ಅಜಾಗರೂಕತೆಯಿಂದ ಮಾತನಾಡುವುದು. ಕಾಲು ಜಾರಿದರೆ ಗಾಯವಾಗಬಹುದು ಮಗು, ಆದರೆ ಅದು ಕೆಲವು ದಿನಗಳಲ್ಲಿಯೇ ವಾಸಿಯಾಗುತ್ತದೆ. ಆದರೆ ನಾಲಿಗೆ ಜಾರಿದರೆ, ಅಂದರೆ ತಪ್ಪಾಗಿ, ಕಟುವಾಗಿ ಅಥವಾ ಯೋಚಿಸದೆ ನೀನು ಮಾತನಾಡಿದರೆ ಅದು ಮತ್ತೊಬ್ಬರ ಹೃದಯಕ್ಕೆ ನೋವನ್ನು ಉಂಟುಮಾಡುತ್ತದೆ. ಆ ನೋವು ಕೆಲವೊಮ್ಮೆ ಜೀವನಪರ್ಯಂತವೂ ಮರೆಯಲಾಗದ ಗಾಯವಾಗಬಹುದು. ಮಾತುಗಳ ಶಕ್ತಿ ದೊಡ್ಡದು. ಕಾಲು ಜಾರಿದ ಗಾಯ ಗುಣವಾಗಬಹುದು, ಆದರೆ ಮಾತಿನಿಂದ ಆದ ಗಾಯ ಹೃದಯದಲ್ಲಿ ಶಾಶ್ವತವಾಗಿರುತ್ತದೆ. ಆದ್ದರಿಂದ ಯೋಚಿಸಿ ಮಾತನಾಡುವುದು ಬಹಳ ಮುಖ್ಯ. ಮಗು, ಈ ಲೋಕವೆಲ್ಲ ಒಂದು ಮೇಲುಮಟ್ಟದ ನಾಟಕದಂತಿದೆ, ನಿಜವಾದ ಶಾಶ್ವತ ತತ್ವವಲ್ಲ. ನಾವು ನೋಡುತ್ತಿರುವುದು ಕೇವಲ ಮಾಯೆಯ ಕಲ್ಪನೆ. ದೇವರು ಹರಿಯ ಸ್ಮರಣೆ ಇಲ್ಲದೆ ಜೀವನವು ಕೇವಲ ಜನನ ಮರಣಗಳ ವ್ಯರ್ಥ ಚಕ್ರವಾಗಿ ಬಿಡುತ್ತದೆ. ಆದರೆ ದೇವರ ಹೆಸರನ್ನು ನಿರಂತರವಾಗಿ ಜಪಿಸಿದರೆ ಮಾಡಿದ ಪಾಪಗಳೆಲ್ಲವೂ ಬೆಂಕಿಯಲ್ಲಿ ಸುಡುವಂತೆ ನಾಶವಾಗುತ್ತವೆ. ಅಂದರೆ ದೇವರ ಸ್ಮರಣೆಯ ಮೂಲಕ ಆತ್ಮ ಶುದ್ಧವಾಗುತ್ತದೆ ಮತ್ತು ಮೋಕ್ಷದ ದಾರಿ ತೆರೆದುಕೊಳ್ಳುತ್ತದೆ. ಮಗು, ನಿಮ್ಮ ಸಾಮಾಜಿಕ ಸ್ಥಾನಮಾನ, ಸಂಪತ್ತು, ಕುಟುಂಬದ ವಂಶಾವಳಿ ಅಥವಾ ಸದ್ಗುಣಗಳು, ಇವುಗಳ ಬಗ್ಗೆ ಅತಿಯಾಗಿ ಚಿಂತಿಸಬೇಡ. ಇವುಗಳ ಮೇಲೆ ಹೆಚ್ಚು ಗಮನ ಕೊಟ್ಟರೆ ಅದು ಹೆಮ್ಮೆಯನ್ನು, ಅಂದರೆ ಅಹಂಕಾರವನ್ನು ಬೆಳೆಸುತ್ತದೆ. ನಿಜವಾಗಿ ಮುಖ್ಯವಾದದ್ದು ದೇವರ, ಅಂದರೆ ಹರಿಯ ನಾಮವನ್ನು ಜಪಿಸುವುದು ಹಾಗೂ ಪ್ರೀತಿಯಿಂದ ಹಾಡುವುದು ಹಾಗೂ ನನ್ನ ನಾಮವನ್ನು ಜಪಿಸುವುದು. ಮಗು, ಅಂದರೆ ಬಾಹ್ಯ ಗೌರವ, ಐಶ್ವರ್ಯ, ಹೆಮ್ಮೆ ಇದಕ್ಕಿಂತ ಆಂತರಿಕ ಭಕ್ತಿ ಮುಖ್ಯ. ಮಗು, ಅಹಂಕಾರ ತರುವ ಸ್ಥಾನ, ಹಣ, ಕುಟುಂಬಕ್ಕಿಂತ ದೇವರ ನಾಮಸ್ಮರಣೆಯೇ ಶ್ರೇಷ್ಠ. ಮಗು, ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಹೆದರಿ ಓಡಿ ಹೋಗಬೇಡ. ನಾನು
ನಿನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೇನೆ, ಹಾಗೆ ನೀನು ಕೂಡ ನನ್ನ ಮೇಲೆ ಗಟ್ಟಿಯಾಗಿ ನಂಬಿಕೆಯನ್ನು ಇಡಬೇಕು. ಮಾರ್ಗದರ್ಶನ ಬೇಕಾದರೆ ಅಕ್ಕಲಕೋಟೆ ಸ್ವಾಮಿಗಳ ಜೀವನ ಚರಿತ್ರೆ ಅಥವಾ ಇತರ ಮಹಾನ್ ಸಂತರ ಜೀವನ ಚರಿತ್ರೆಯನ್ನು ನೀನು ಓದಬೇಕು. ಅವರ ಅನುಭವ, ತಪಸ್ಸು, ಭಕ್ತಿ ಇವುಗಳನ್ನು ಓದಿದಾಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಹೊಸ ಪ್ರೇರಣೆ ಮತ್ತು ದಾರಿ ಸಿಗುತ್ತದೆ ನಿನಗೆ. ಮಗು, ಜೀವನವು ನಮ್ಮನ್ನು ಕಲಿಸಲು ನಿರಂತರವಾಗಿ ಅದೇ ಪಾಠಗಳನ್ನು ಮರುಮರು ತೋರಿಸುತ್ತದೆ. ನಾವು ಆ ಪಾಠವನ್ನು ಅರ್ಥ ಮಾಡಿಕೊಳ್ಳುವವರೆಗೂ ಸಮಸ್ಯೆಗಳು ಅಥವಾ ಸವಾಲುಗಳು ಮತ್ತೆ ಮತ್ತೆ ಎದುರಾಗುತ್ತವೆ. ಪ್ರತಿಯೊಂದು ಸವಾಲು ಒಂದು ಅವಕಾಶ. ಅದನ್ನು ಸರಿಯಾದ ಮಾರ್ಗ ತಿಳಿದುಕೊಳ್ಳಲು, ಬೆಳೆಯಲು ಮತ್ತು ಹೊಂದಿಕೊಳ್ಳಲು ದೇವರು ಮಾರ್ಗದರ್ಶನದಲ್ಲಿ ನಂಬಿಕೆ ಇಟ್ಟರೆ ನೀವು ಪಾಠವನ್ನು ನಿಜವಾಗಿ ಸ್ವೀಕರಿಸಿದಾಗ ಈ ಜೀವನ ಚಕ್ರ ಸಮಸ್ಯೆಗಳ ಮರುಕಳಿಸುವಿಕೆ ಕೊನೆಗೊಳ್ಳುತ್ತದೆ. ಆದ್ದರಿಂದ ನಂಬಿಕೆಯಿಂದ, ಪ್ರೀತಿಯಿಂದ ನಡೆದುಕೊಂಡರೆ ನನ್ನ ದೈವಿಕ ಬೆಳಕು ಯಾವಾಗಲೂ ನಿಮಗೆ ದಾರಿ ದೀಪವಾಗಿರುತ್ತದೆ. ಜೀವನದ ಪಾಠಗಳನ್ನು ಕಲಿಯುವವರೆಗೂ ಅವು ಪುನರ್ವರ್ತಿಸುತ್ತವೆ ಮಗು. ಪಾಠ ಕಲಿತಾಗ ಕಷ್ಟಗಳು ಕೊನೆಗೊಂಡು ಆಶೀರ್ವಾದಗಳು ಹರಿಯುತ್ತವೆ. ನಿಮ್ಮ ಮನಸ್ಸಿನಲ್ಲಿ ತುಂಬ ಗೊಂದಲಗಳು ಮತ್ತು ಆಲೋಚನೆಗಳು ಇದ್ದು ಪ್ರತಿದಿನ ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳುವುದಕ್ಕೂ ಸ್ವತಃ ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವುದಕ್ಕೂ ನೀವು ಹೋರಾಡುತ್ತಿದ್ದೀರಾ. ಈ ಎಲ್ಲ ಜವಾಬ್ದಾರಿಗಳ ಭಾರದಿಂದ ನೀವು ಸೋತು ಹೋಗಿರುವಂತೆ ಹಾಗೂ ಜೀವನದ ಒತ್ತಡದಿಂದ ತುಂಬ ಕಷ್ಟವನ್ನು ಅನುಭವಿಸುತ್ತಿದ್ದೀರಾ. ಆದರೆ ಮುಖ್ಯವಾಗಿ ನೀವು ಒಬ್ಬಂಟಿಯಲ್ಲ ಎಂಬುದನ್ನು ನೀವು ನೆನಪಿಡಬೇಕು. ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. ನಾನು ನಿಮ್ಮನ್ನು ಕೈಬಿಡುವುದಿಲ್ಲ. ಅಂದರೆ ನೀನು ಪ್ರಾರ್ಥಿಸಿ ನಿಮ್ಮ ಎಲ್ಲ ಚಿಂತೆಗಳನ್ನು ನನ್ನ ಪಾದದಡಿ ಇಡು. ನಾನು ನಿಮಗಾಗಿ ಹೊಸ ದಾರಿ, ಹೊಸ ಪರಿಹಾರವನ್ನು ಒದಗಿಸುತ್ತೇನೆ. ನಿಜವಾದ ಸಂತೋಷವು ದೇವರ ಮೇಲಿನ ನಂಬಿಕೆ ಮತ್ತು ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ದೊರೆಯುತ್ತದೆ ಮಗು. ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ನಿರೀಕ್ಷೆಯಂತೆ ಸರಿಯಾಗಿ ನಡೆದಿಲ್ಲ. ಅದಕ್ಕಾಗಿ ಬೇಸರ ಪಡುವ ಬದಲು ಕೃತಜ್ಞರಾಗಿರಿ, ಏಕೆಂದರೆ ಅವುಗಳು ನಿಮಗೆ ಅನುಭವದ ಪಾಠಗಳನ್ನು ಕಲಿಸಲು ಬಂದವುಗಳು. ವಿಷಕಾರಿ ಅಲ್ಲ ಮಗು, ಪರಿಸ್ಥಿತಿಯನ್ನು ಹಿಡಿದುಕೊಳ್ಳಲು ಅಲ್ಲ. ಅಲ್ಲಿ ಕಲಿತ ಪಾಠಗಳನ್ನು ಮಾತ್ರ ತೆಗೆದುಕೊಂಡು ನಿಮಗೆ ಶೂನ್ಯತೆ ಮತ್ತು ಖಾಲಿತನ ನೀಡಿದ ಸಂಬಂಧಗಳು ಅಥವಾ ಪರಿಸ್ಥಿತಿಗಳ ಬಗ್ಗೆ ಮತ್ತೆ ದುಃಖಿಸಬೇಡ. ನೀವು ಅರ್ಹರಾಗಿರುವುದು ನಿಮ್ಮನ್ನು ಬರಿದು ಮಾಡುವುದಲ್ಲ, ನಿಮ್ಮನ್ನು ಪ್ರೀತಿ, ಶಾಂತಿ, ಸಂತೋಷಗಳಿಂದ ತುಂಬುವ ಜೀವನ ಮಗು. ನಿನ್ನ ಬಗ್ಗೆ ನಿರ್ಣಯ ನೀಡಲು ಯಾರಿಗೂ ಹಕ್ಕಿಲ್ಲ. ಅವರು ನಿನ್ನೊಬ್ಬನಿಗಾಗಿ ನಿನ್ನ ಜೀವನವನ್ನು ಅನುಭವಿಸಬೇಕಾಗಿಲ್ಲ. ಬೇರೆ ಮಂದಿ ಹೇಳಿರುವ ಕಥೆಗಳು ಮಾತ್ರ ನಿನ್ನ ಹೃದಯದ, ಅಂದರೆ ಅದು ಅನುಭವ ಅವರನ್ನು ತಿಳಿದಿಲ್ಲ. ಆದ್ದರಿಂದ ಇತರರ ನಿರ್ಧಾರಗಳಿಗಾಗಿ ನೀನು ನಿನ್ನನ್ನು ಬದಲಾಯಿಸಬಾರದು. ನಿನ್ನ ಸತ್ಯತೆಯನ್ನು ನಿಲ್ಲಿಸಬೇಡ. ನಿನ್ನನ್ನು ಅರ್ಥ ಮಾಡಿ ಪ್ರೀತಿಸುವವರು ಸತ್ಯವಾಗಿ ನಿನ್ನ ಭಾವನೆಗಳನ್ನು ಸ್ವೀಕರಿಸುತ್ತಾರೆ. ಎಲ್ಲವೂ ಶುಭವಾಗಲಿದೆ. ಶುಭ ದಿನ, ಶುಭೋದಯ.